ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವಿನಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣವಾ? ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಇದ್ದಕ್ಕಿದ್ದಂಗೆ ಊರಿಗೆ ಹೋಗಬೇಕಾಯ್ತು ಅಂತ. ಇದ್ದಕ್ಕಿದ್ದಂಗೆ ಊರಿಗೆ ಹೋಗಿದ್ದಂಥ ರೀಸನ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಹಾಗೆಯೇ ನನ್ನ ವೆಯ್ಟ್ ಲಾಸ್ ಜರ್ನಿ ಕೂಡ ಸ್ಟಾರ್ಟ್ ಆಗಿದೆ. ಡೇ ಟು ಡೇ ನನ್ನ ಡಯಟ್ ಹಾಗೆಯೇ ನನ್ನ ವೆಯ್ಟ್ ಲಾಸ್ ಬಗ್ಗೆ ನಿಮಗೆ ಈಗಾಗಲೇ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಅಪ್ಡೇಟ್ ಕೂಡ ಕೊಡ್ತಾ ಇದ್ದೀನಿ. ಸೊ ಯಾರಾದರೂ ಹೊಸಬ್ರಿದ್ದರೆ ನನ್ನ ವಿಡಿಯೋಸನ್ನು ನೀವು ನೋಡ್ಕೋಬೋದು. ಈಗ ಸುಮಾರು ರಾತ್ರಿ 11:30 ಆಗಿದೆ ಮನೆ ಬಿಟ್ಟಾಗ. ಸೊ ಈಗ ನಮ್ಮದು ನೈಟ್ ಜರ್ನಿ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು, ಚಿಕ್ಕಮಂಗ್ಳೂರಲ್ಲಿ ನಮ್ಮದೊಂದು ಮನೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಅಂತ. ಸೊ ಅದು ಎಲ್ಲಿವರೆಗೂ ಬಂದಿದೆ ಅಂತ ಸ್ವಲ್ಪ ಚೆಕ್ ಮಾಡಬೇಕಾಗಿತ್ತು. ಎವ್ರಿ ವೀಕೆಂಡ್ಸ್ ಸ್ಯಾಟರ್ಡೇ ಸಂಡೇಸ್ ನಾವು ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಿ ಮನೆ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ಚೆಕ್ ಮಾಡ್ತೀವಿ. ಬೇರೆ ದಿನಗಳಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಾ ಇರ್ತಾರೆ, ಫೋನಲ್ಲಿ ಅಪ್ಡೇಟ್ ಕೂಡ ಮಾಡ್ತಾ ಇರ್ತಾರೆ. ವಿಡಿಯೋ ಕಾಲಲ್ಲಿ ನಾವು ನೋಡ್ತಿರ್ತೀವಿ, ಮತ್ತು ಕ್ಯಾಮ್ರಾಸ್ ಕೂಡ ಸೆಟ್ ಮಾಡಿರ್ತೀವಿ. CCTVಯಲ್ಲಿ ನಾವು ಚೆಕ್ ಮಾಡ್ತಾ ಇರ್ತೀವಿ. ಬೇಡ ಅಂದರೆ ತಂದ್ರ ಒಂದು ಮಕ್ರಿ ಸಕ್ಕರೆ ಹಾಕಿರ್ತಾರೆ. ಅದು ಏನಿಲ್ಲ, ತಗೊಳ್ಳಿ. ಗ್ಲಾಸ್ ನಮಗೇನಾ? ಈಗ ಜರ್ನಿಗೆ ಒಂದು ಸ್ಮಾಲ್ ಬ್ರೇಕ್. ಎಲ್ಲರೂ ತಂಡೂರಿ ಚಾಯ್ ಕುಡಿಬೇಕು ಅಂತ ಎಲ್ಲ ಇಳಿದೋದ್ರು. ನನಗೆ ಬೇಡ ಅಂತ ಕೂತಿದ್ದೆ, ಯಾಕಂದರೆ ಮಧ್ಯರಾತ್ರಿಲೆಲ್ಲ ನನಗೆ ಟೀ ಎಲ್ಲ ಕುಡಿದು ಅಭ್ಯಾಸ ಇಲ್ಲ. ನಮ್ಮ ಹಸ್ಬೆಂಡ್ ಚೆನ್ನಾಗಿರುತ್ತೆ ಕುಡಿ ಅಂತ ಹೇಳಿ ಬಲವಂತವಾಗಿ ತೊಗೊಂಡು ಬಂದರು. ಸೊ ಕುಡಿತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ ತಂಡೂರಿ ಚಾಯ್. ಈ ತಂಡೂರಿ ಚಾಯ್ ಶಾಪ್ ಬಂದು ಎಕ್ಸಾಕ್ಟ್ಲಿ ಕುಣಿಗಲ್ ಹೈವೇಲಿ ಬರುತ್ತೆ. ಕುಣಿಗಲ್ ಟು ಹಾಸನ್ ಹೋಗುವಂಥ ಹೈವೇಲಿ ಸಿಗುತ್ತೆ. ಫ್ರೆಂಡ್ಸ್, ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಒಂದು ತಪ್ಪು ಮಾಡಿಬಿಟ್ಟಿದ್ವಿ. ಈಗ ಮಧ್ಯರಾತ್ರಿಲಿ ರಿಯಲೈಸೇಷನ್ ಆಗ್ತಿದೆ. ಏನಪ್ಪ ಅಂತೇಳಿದ್ರೆ, ನಮ್ಮ ಝೂಬಿನ ಜೊತೆಗೆ ಕರ್ಕೊಂಡು ಬಂದುಬಿಟ್ಟಿದ್ದೀವಿ. ಝೂಬಿಗೆ ಹೆಚ್ಚು ಪ್ರಯಾಣ ಮಾಡಿದ್ರೆ ಸರಿ ಹೋಗೋದಿಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಫ್ರೆಂಡ್ ಮನೆಯಲ್ಲಿ ಬಿಟ್ಟು ಬರ್ತೀವಿ. ಇವತ್ತು ಮರ್ತೋಗಿ ಗಡಿಬಿಡಿಯಲ್ಲಿ ಝೂಬಿನ ಕೂಡ ಕರ್ಕೊಂಡು ಬಂದುಬಿಟ್ಟಿದ್ದೀವಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಚಿಕ್ಕಮಂಗ್ಳೂರಿಗೆ ರೀಚ್ ಆದ್ವಿ. ಈಗ ಟೈಮ್ ಬಂದು ಸುಮಾರು 3:30 ಆಗಿದೆ. ಇವತ್ತಿನ ನನ್ನ ವೆಯ್ಟ್ ಅಪ್ಡೇಟನ್ನು ಕೊಡ್ತೀನಿ ನೋಡಿ. ಇದು ನೆನ್ನೆದು 72.8 ಇತ್ತು ವೆಯ್ಟ್ ನಂದು. ಆದರೆ ಇವತ್ತಿನ ವೆಯ್ಟ್ ಬಂದು 400 ಗ್ರಾಮ್ಸ್ ಅಷ್ಟು ಜಾಸ್ತಿ ಆಗಿದೆ, 73.2 ಆಗಿದೆ. ಇದಕ್ಕೆ ಸುಮಾರು 2ರಿಂದ 3 ರೀಸನ್ಸ್ ಇದೆ. ಅದು ಏನು ಅಂತ ಹೇಳ್ತೀನಿ, ತಿಳ್ಕೊಳ್ಳಿ. ಒಂದು ರೀಸನ್ ಬಂದು, ನಾನು ರಾತ್ರಿಯೆಲ್ಲ ಫುಲ್ ಜರ್ನಿ ಮಾಡಿದ್ದೀನಿ. ನಿದ್ದೆ ಸರಿಯಾಗಿ 8 ಅವರ್ಸ್ ಸ್ಲೀಪ್ ಮಾಡಲೇಬೇಕು ಅಂತ ಹೇಳಿದ್ದೆ ವೆಯ್ಟ್ ಲಾಸ್ಗೆ. 4 ಗಂಟೆವರೆಗೂ ನಾನು ಬೆಳಗ್ಗೆ ಎಚ್ಚರವಾಗಿ ಇದ್ದೆ. ಫುಲ್ ಜರ್ನಿ ಆದಮೇಲೆ ಬೆಳಗ್ಗೆ 4 ಗಂಟೆಗೆ ಮಲಗಿದ್ದು ಮನೆಗೆ ಬಂದಮೇಲೆ ಮತ್ತೆ ಬೆಳಗ್ಗೆ 8 ಗಂಟೆ ಅಷ್ಟಕ್ಕೆ ಎದ್ದುಬಿಟ್ಟಿದ್ದೀನಿ. ಸೊ ನನಗಲ್ಲಿ 4 to 5 ಅವರ್ಸ್ ಅಷ್ಟೇ ನಿದ್ದೆ ಮಾಡೋಕ್ಕಾಗಿದ್ದು. ನಿದ್ದೆ ಸರಿಯಾಗಿ ಮಾಡಿಲ್ಲ. ಹಾಗೆಯೇ ರಾತ್ರಿ ಎಲ್ಲ ಪೂರ್ತಿ ನಾನು ನೀರನ್ನು ಕುಡಿತಾ ಇದ್ದೆ. ಬಾಡಿಯಲ್ಲಿ ವಾಟರ್ ರಿಟೆನ್ಷನ್ಸ್ ಇರುತ್ತೆ. ಹಾಗಾಗಿ ಇವೆಲ್ಲ ಸೇರಿ ನನಗೆ ವೆಯ್ಟ್ 400 ಗ್ರಾಮ್ ಅಷ್ಟು ಜಾಸ್ತಿ ತೋರಿಸ್ತಿದೆ. ಮತ್ತು ನಾಳೆ ವಾಪಸ್ ಊರಿಗೆ ಹೋದ್ಮೇಲೆ ಒಂದು 2 ಡೇಸ್ ಒಳಗಡೆ ಮತ್ತೆ ನನ್ನ ಹಳೆ ವೆಯ್ಟ್ಗೆ ಬಂದುಬಿಡ್ತೀನಿ ನಾನು. ಅಂದರೆ 400 ಗ್ರಾಮ್ ಅಷ್ಟು ವೆಯ್ಟ್ ಏನು ಜಾಸ್ತಿ ಆಗಿದ್ದೆ ಅದು ನಾಳೆ ಅಷ್ಟೊತ್ತಿಗೆ ಕಮ್ಮಿ ಆಗಿಬಿಡುತ್ತೆ. ಇವತ್ತು 8 ಅವರ್ಸ್ ಪೂರ್ತಿಯಾಗಿ ನಿದ್ದೆ ಮಾಡಿ ಕ್ಲೀನಾಗಿ ಡಯಟ್ ಫಾಲೋ ಮಾಡಿದ್ರೆ ಮತ್ತೆ ನನ್ನ ರಿಡಕ್ಷನ್ ಎಷ್ಟು ವೆಯ್ಟ್ ಆಗಿತ್ತು ಅಷ್ಟಕ್ಕೆ ಬಂದುಬಿಡ್ತೀನಿ. ಸೊ ನಾನು ಮತ್ತು ಅತ್ತೆ ಇಬ್ಬರೂ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮದು ಈಗ ಮನೆ ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ಇನ್ನೊಂದು 20 ಡೇಸ್ಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಗೃಹ ಪ್ರವೇಶದ ಡೇಟನ್ನು ಫಿಕ್ಸ್ ಮಾಡಬೇಕಾಗಿತ್ತು. ಹಾಗಾಗಿ ದೇವಸ್ಥಾನದಲ್ಲಿ ಕೇಳ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಚಿಕ್ಕಮಂಗ್ಳೂರು ವಿಜಯಪುರದಲ್ಲಿ ಇದೆ. ಇಲ್ಲಿಗೆ ಬಂದಿದ್ವಿ ಡೇಟ್ ಕೇಳೋಕ್ಕೆ ಅಂತ. ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದಂಥ ಎಣ್ಣೆನ ದೀಪಕ್ಕೆ ಬಳಸ್ತಾರೆ. ಗೃಹ ಪ್ರವೇಶದ ಡೇಟ್ ಹಾಕ್ಕೊಟ್ಟಿದ್ದಾರೆ. ಸುಮಾರು 5ರಿಂದ 6 ಡೇಟ್ಗಳನ್ನು ಹಾಕ್ಕೊಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ಸೊ ನಮಗೆ ಯಾವ ಡೇಟ್ ಕರೆಕ್ಟ್ ಆಗುತ್ತೆ ಅಂತೇಳಿ ಡಿಸ್ಕಸ್ ಮಾಡಿ ಆ ಡೇಟ್ಗೆ ನಾವು ಫಿಕ್ಸ್ ಮಾಡಿ ಮತ್ತೆ ನಾನು ಪುರೋಹಿತರಿಗೆ ಫೋನ್ ಮಾಡಿದ್ರೆ ಆ ಡೇಟನ್ನು ಅವರು ಲಾಕ್ ಮಾಡ್ಕೊತಾರೆ. ಸೊ 4ರಿಂದ 5 ಥರದ ಡೇಟ್ಗಳನ್ನು ಹಾಕ್ಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಇನ್ನು ಹಸ್ಬೆಂಡ್ ಜೊತೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತು ಈಗ ಡಿಸೈಡ್ ಮಾಡಬೇಕಾಗಿದೆ. ಸೊ ಈಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಆಗ್ತಾ ಇದೆ. ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸುವಂಥದ್ದು, ಕೊತ್ತಂಬರಿ, ಕರಿಬೇವು ಇದೆಲ್ಲ ನಾನು ಮತ್ತು ಅತ್ತೆ ಸೇರಿಕೊಂಡು ಎಲ್ಲ ಬಿಡಿಸ್ತಾ ಇದ್ದೀವಿ. ನಮ್ಮ ಸಿಸ್ಟರ್
ಅಕ್ಕಿ ರೊಟ್ಟಿಯನ್ನು ಮಾಡಿದರು. ಅಕ್ಕಿ ರೊಟ್ಟಿಯನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲರೂ ತಿಂದ್ವಿ. ಈಗ ಮಧ್ಯಾಹ್ನದ ಅಡುಗೆಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಅತ್ತೆ ಮನೆಯಲ್ಲಿ ತಿಂಡಿ ಎಲ್ಲ ತಿಂದು ಈಗ ಹೊಸ ಮನೆ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ವಿ. ಅಂದರೆ ಇಲ್ಲಿ ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾಯಿದ್ರು. ಎಲ್ಲಿವರೆಗೂ ಕೆಲಸ ಆಗಿದೆ ಅಂತ ನೋಡಬೇಕಾಗಿತ್ತು. ಸೊ ಎಲ್ಲರೂ ಹೊರಟು ಬಂದಿದ್ದೀವಿ. ಇದು ನಮ್ಮ ಮನೆ ಎದುರುಗಡೆ ಇರುವಂಥ ಖಾಲಿ ಜಾಗ. ಗೃಹ ಪ್ರವೇಶಕ್ಕೆ ಇಲ್ಲೇನೆ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಊಟಕ್ಕೆ ಎಲ್ಲ ಅರೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಸೈಟ್ ಓನರ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಅವ್ರು ಗೇಟನ್ನು ಹಾಕ್ಸ್ಕೊತಾ ಇದ್ದಾರೆ. ಇನ್ನೂ ನಾವು ಅವ್ರಿಗೆ ಕೇಳಿರಲಿಲ್ಲ, ಸೊ ಕೇಳೋದು ಬೇಡ ಅಂತ ಸುಮ್ಮನೆ ಆಗಿಬಿಟ್ವಿ. ಸೊ ಊಟಕ್ಕೆ ಬೇರೆ ಏನಾದರೂ ಅರೇಂಜ್ಮೆಂಟ್ಸ್ ಮಾಡಬೇಕು, ಪ್ಲೇಸ್ಗೆ ಮನೆ ಮಾಡಿ ಮೇಲೆ ಅಥವಾ ರೋಡಲ್ಲಿ ಏನಾದರೂ ಅರೇಂಜ್ಮೆಂಟ್ಸ್ ಮಾಡಬೇಕು. ಸೊ ಬನ್ನಿ ಫ್ರೆಂಡ್ಸ್, ಸ್ವಾಗತ ನಮ್ಮ ಮನೆಗೆ. ವೆಲ್ಕಮ್ ಟು ಅವರ್ ನ್ಯೂ ಹೌಸ್. ಮನೆ ಇವಾಗ ಕನ್ಸ್ಟ್ರಕ್ಷನ್ಸ್ ವರ್ಕ್ ಏನು ನಡೀತಿತ್ತು ಅದು ಸುಮಾರು ಒಂದು 80% ಕಂಪ್ಲೀಟ್ ಆಗಿದೆ. ಇನ್ನೊಂದು 20% ಅಷ್ಟು ಬ್ಯಾಲೆನ್ಸ್ ಇದೆ. ಇನ್ನೊಂದು 20 ಡೇಸ್ ಇದೆ ಅಷ್ಟೇ ನಮ್ಮ ಮನೆ ಗೃಹ ಪ್ರವೇಶಕ್ಕೆ. ಅಷ್ಟರೊಳಗಡೆ ಕಂಪ್ಲೀಟ್ ಮಾಡಿಸ್ಬೇಕು. ಪೇಂಟ್ ಎಲ್ಲ ಒಂದು ಕೋರ್ಸ್ ಮುಗ್ದಿದೆ, ಸೆಕೆಂಡ್ ಕೋರ್ಸ್ ಮಾಡಬೇಕಾಗಿದೆ ಇನ್ನು. ನೋಡಿ, ಇದು ನಮ್ಮ ಕಂಬದ ಮನೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಮನೆಗೆ ಯೂಸ್ ಮಾಡಿರುವಂಥ ಕಂಬಗಳು ಏನಿದೆ ಅದು ಸುಮಾರು 150 ವರ್ಷ 200 ವರ್ಷ ಹಳೆಯದಾದಂಥ ಆ್ಯಂಟಿಕ್ ಪೀಸ್ಗಳನ್ನು ಅದನ್ನು ರೀಮಾಡಿಫಿಕೇಷನ್ ಮಾಡಿಸ್ತಿರುವಂಥದ್ದು ಅಂತ. ಅದರಲ್ಲಿ ಒಂದು ಫ್ಲವರ್ ಏನಿದೆ ಕಂಬದು, ಅದು ಸ್ವಲ್ಪ ಸೌದಂಗೆ ಆಗಿಬಿಟ್ಟಿತ್ತು. ಅದನ್ನು ಕಾರ್ಪೆಂಟರ್ ಕೈಲಿ ಹೊಸದಾಗಿ ಆ ಪೀಸನ್ನು ಮಾಡಿಸ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮದೇ ಒಂದು ಹಳೆಯದಾದಂಥ ಮನೆ ಇತ್ತು. ಅದು ಆಲ್ಟ್ರೇಷನ್ ಮಾಡಿಸಿದಾಗ ಅದರಲ್ಲಿ ಬಂದಂಥ ಕೆಲವು ಹಳೆಯದಾದಂಥ ಕಂಬಗಳನ್ನು ಯಾರಿಗೂ ಕೊಡ್ದಿರ, ಸೇಲ್ ಮಾಡ್ದಿರ ಅದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ವಿ. ಅದನ್ನು ಇವಾಗ ಮನೆಗೆ ಯೂಸ್ ಮಾಡ್ಕೊತಾ ಇದ್ದೀವಿ. ಅದನ್ನೆಲ್ಲ ಕ್ಲೀನಾಗಿ ರೀಮಾಡಿಫಿಕೇಷನ್ ಮಾಡಿಸಿ, ಆಲ್ಟ್ರೇಷನ್ಸ್ ಮಾಡಿಸಿ, ರೀಪೇಂಟ್ ಮಾಡಿಸಿ ಅದನ್ನು ಇವಾಗ ಮನೆಗೆ ಯೂಸ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಆಲ್ವೇಸ್ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತೀವಲ್ವ, ಹಾಗೆ ಹಳೆಯ ಕಾಲದಲ್ಲಿ ಸಿಗ್ತಾ ಇದ್ದಂಥ ವಸ್ತುಗಳು, ಆ ಕೆಲಸ ಮಾಡ್ತಿದ್ದಂಥ ಕೆಲಸದವರು ಅಷ್ಟು ಪರ್ಫೆಕ್ಷನ್ ಏನೇ ಆದ್ರೂ ಅದು ಈ ಕಾಲದಲ್ಲಿ ಸಿಗೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನಮಗೆ ಹಳೆಯದು ಯಾವುದೂ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಅದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡು ಇವಾಗ ಯೂಸ್ ಮಾಡ್ಕೊತಿದ್ದೀವಿ. ಇದ್ರ ಜೊತೆಗೆ ಇನ್ನೂ ವಸ್ತು ಏನೇನು ಬೇಕೋ ನೋಡಿಕೊಂಡು ವಸ್ತುನೂ ಮಿಕ್ಸ್ ಮಾಡಿ ಹಾಕ್ಸಿದ್ದೀವಿ.
ಫ್ರೆಂಡ್ಸ್, ಈಗ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಹಾಗೆ ಸುಮ್ಮನೆ ವೆದರ್ ತುಂಬ ಚೆನ್ನಾಗಿತ್ತು. ಲಾಂಗ್ ಡ್ರೈವ್ ಅಂತ ಹೇಳಿದ್ರೆ ಮೇಲೆ ಗಿರಿ ತನಕ ಹೋಗ್ಬಿಟ್ಟು ಮತ್ತೆ ಬರುವಂಥದ್ದು. ನಮಗೆ ಸುಮಾರು ಒಂದು 10 ಕಿಲೋಮೀಟರ್ ರೋಡ್ ಪಾಸ್ ಮಾಡಿಕೊಂಡ್ರೆ ಗಿರಿಗಳು ಸಿಗುತ್ತೆ. ಕೆಮ್ಮಣ್ಣುಗುಂಡಿ ಸಿಗುತ್ತೆ, ಬಾಬಾ ಬುಡನ್ಗಿರಿ, ದತ್ತಾತ್ರೇಯ ಪೀಠ ಮತ್ತು ಹೊನ್ನಂನಹಳ್ಳ ಫಾಲ್ಸು, ಸುಮಾರಷ್ಟು ಪ್ಲೇಸ್ಗಳು. ಸೊ ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟರ್ಸ್ ಆ ಕಡೆ ಈ ಕಡೆ ಯಾವ ಕಡೆ ಕಾರ್ ತೊಗೊಂಡು ಹೋದ್ರು ಅಲ್ಲೆಲ್ಲ ಒಂದು ವಿಸಿಟಿಂಗ್ ಸ್ಪಾಟ್ ಸಿಗುತ್ತೆ. ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೆಲ್ಲ ಸುಮಾರಷ್ಟು ಮೂವಿಗಳದ್ದು ಶೂಟಿಂಗ್ಸ್ ನಡೆದಿದೆ, ಸುಮಾರಷ್ಟು ಶೂಟಿಂಗ್ ಸ್ಪಾಟ್ಸ್ ಇದೆ ಇಲ್ಲಿ. ನಮ್ಮ ಮಕ್ಕಳು ಯಾವಾಗ ಚಿಕ್ಕಮಗಳೂರಿಗೆ ಬಂದ್ರೂ 2 ವೀಲರ್ 4 ವೀಲರ್ ಯಾವ್ದು ಸಿಕ್ಕಿದ್ರೂ ಅದು ತೊಗೊಂಡು ಹೊರಟು ಬಿಡ್ತಾರೆ. ಸುಮ್ಮನೆ ಒಂದು ರೌಂಡ್ ಹಿಂಗೋಗಿ ಹಿಂಗೆ ಬರಬೇಕು, ಬೆಟ್ಟದ ತನಕ ಹತ್ಕೊಂಡು ಹೋಗೋದು ಕಾರಲ್ಲಿ, ಮತ್ತೆ ಇಳಿದು ವಾಪಸ್ ಬರೋಂಥದ್ದು. ನೋಡಿ, ಇದು ಹೊನ್ನಂನಹಳ್ಳ ಫಾಲ್ಸ್. ಇದು ಕೆಳಗೇನು ಇಳಿಯೋಕ್ಕೆ ಹೋಗಿಲ್ಲ, ಮಳೆ ಸಣ್ಣ ಹನಿತಾ ಇತ್ತು, ಬೇಡ ಅಂಥೇಳಿ ಕಾರ್ ಒಳಗಿಂದನೇ ಕೂತ್ಕೊಂಡು 1-2 ನಿಮಿಷ ಫಾಲ್ಸನ್ನು ನೋಡಿಬಿಟ್ಟು ಮತ್ತೆ ಮುಂದಕ್ಕೆ ಹೊರಡ್ತಾ ಇದ್ದೀವಿ. ಮಕ್ಕಳಿಗೆ ಈ ಥರ ಲಾಂಗ್ ಡ್ರೈವ್ ಅಂದರೆ ತುಂಬಾ ಇಷ್ಟ. ಸೊ ಕಾರಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಡ್ತಾರೆ. ಈ ರೀತಿ ಮಾಡಿದ್ರೆ ಅವ್ರಿಗೊಂದು ಖುಷಿ ಸಿಗುತ್ತೆ. ಯಾಕಂದರೆ ಸಿಟೀಲಿ ಬೆಳೆದಿರೋಂಥ ಮಕ್ಕಳು ಯಾವಾಗಲೂ ಗಾಡಿ, ಬಸ್ಸು, ವ್ಯಾನು, ಏರ್ ಪೊಲ್ಯೂಷನು, ಸೌಂಡ್ ಪೊಲ್ಯೂಷನು, ಟೆನ್ಷನ್ಸು ಇದರಲ್ಲೇ ಬೆಳೆದಿರ್ತಾರೆ. ನೋಡಿ, ಇಲ್ಲಿ ಎಷ್ಟು ಪ್ರಶಾಂತವಾಗಿರುತ್ತೆ, ಯಾವ ಥರ ಪೊಲ್ಯೂಷನೂ ಇಲ್ಲ, ಫ್ರೆಶ್ ಏರ್ ಸಿಗುತ್ತೆ ಬ್ರೀತ್ ಮಾಡೋದಕ್ಕೆ. ಜೊತೆಗೆ ವಾಟರ್ ಫಾಲ್ಸ್ ಬರ್ತಾ ಇರುತ್ತಲ್ವ, ಆ ನೀರು ಕುಡಿಯೋದಕ್ಕೆ ನ್ಯಾಚುರಲಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಪ್ಲ್ಯಾಂಟ್ಸ್ ನರ್ಸರಿ ಇದೆ, ಒಂದು ಸತಿ ವಿಸಿಟ್ ಮಾಡೋಣ ಅಂಥೇಳಿ ಹೊರಟಿದ್ದೀವಿ. ನಾವು ಯಾವಾಗ ಚಿಕ್ಕಮಗಳೂರಿಗೆ ಬಂದ್ರೂ ಇಲ್ಲಿ ಗಿಡಗಳ ನರ್ಸರಿಗೆ ಹೋಗಿಬಿಟ್ಟೇ ಬರೋದು. ಹೊಸ ಥರದ ಯಾವುದಾದ್ರೂ ಗಿಡಗಳು ಬಂದಿದೆಯಾ ಚೆಕ್ ಮಾಡ್ತೀವಿ, ಬಂದಿರೋದನ್ನ ಪರ್ಚೇಸ್ ಮಾಡಿ ತೊಗೊಂಡೋಗ್ತೀವಿ. ಯಾಕಂದರೆ ನಮ್ಮದು ಬಿಡದಿಯಲ್ಲಿ ಫಾರ್ಮ್ ಹೌಸ್ ಇದೆಯಲ್ವ, ಅಲ್ಲಿ ತೊಗೊಂಡೋಗಿ ಹಾಕ್ತೀವಿ. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ರೌಂಡ್ ಹೋಗ್ತಾ ಇದ್ದೀವಿ. ನಮಗೆ ಈ ಥರ ತಿರುಗಾಡೋದಕ್ಕೆ ತುಂಬಾ ಇಷ್ಟ. ಯಾಕಂದರೆ ಇಲ್ಲಿ ಫ್ರೆಶ್ ಏರ್ ಸಿಗುತ್ತೆ, ನಮಗೆ ಮೈಂಡ್ಗೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಯಾವುದೇ ಟೆನ್ಷನ್ಸ್ ಇದ್ರೂ ನಮಗೆ ಕ್ಲಿಯರ್ ಆಗುತ್ತೆ, ಅದೆಲ್ಲ ಮರ್ತೋಗುತ್ತೆ. ಹಾಗಾಗಿ ಅವಾಗವಾಗ ನಾವು ಈ ಥರ ಕಾರ್ ತೊಗೊಂಡು ಹೊರಡ್ತಾ ಇರ್ತೀವಿ. ಆ ಕಡೆ ಈ ಕಡೆ ಯಾವ ಪ್ಲೇಸ್ ಸಿಗುತ್ತೋ ಅದಕ್ಕೆಲ್ಲ ಸುತ್ತಾಡ್ಕೊಂಡು ಬರ್ತಾ ಇರ್ತೀವಿ. ಕೊನೆಗೂ ಪ್ಲ್ಯಾಂಟ್ ನರ್ಸರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಯಾವ್ಯಾವ ಥರ ಹೊಸ ಗಿಡಗಳು ಬಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಒಂದು ಸಲ ಒಂದು ಪ್ಲ್ಯಾಂಟ್ ನರ್ಸರಿಲಿ ತೊಗೊಂಡ್ರೆ ಇನ್ನೊಂದು ಸಲಕ್ಕೆ ಇನ್ನೊಂದು ಪ್ಲ್ಯಾಂಟ್ ನರ್ಸರಿಗೆ ಹೋಗ್ತೀವಿ. ಒಂದೇ ಕಡೆ ನರ್ಸರಿಲಿ ತೊಗೊಳಕ್ಕೆ ಹೋಗೋದಿಲ್ಲ, ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಈ ಸಲ ಈ ನರ್ಸರಿಗೆ ಫಸ್ಟ್ ಟೈಮ್ ಬಂದಿರುವಂಥದ್ದು. ಸರಿ, ಇಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಅಂತ ನೋಡ್ತಾ ಇದ್ದೀವಿ. ನನಗೆ ಮುಖ್ಯವಾಗಿ ನಿಂಬೆಹಣ್ಣಿನ ಗಿಡ ಬೇಕಾಗಿತ್ತು. ಈಗಾಗಲೇ ಒಂದು ನಿಂಬೆಹಣ್ಣಿನ ಗಿಡ ಹಾಕಿದ್ದೀವಿ ನಮ್ಮ ತೋಟದಲ್ಲಿ. ಅದು ಗಜ ನಿಂಬೆಹಣ್ಣು ಅಂತ ಹೇಳ್ತೀವಲ್ವ, ಅದಿದೆ. ಅದು ಸೀಸನಲ್ ಮಾತ್ರ ಸಿಗುತ್ತೆ. ನಮಗೆ ಒಂದು ವರ್ಷ ಪೂರ್ತಿಯಾಗಿ ಬಿಡುವಂಥ ನಿಂಬೆಹಣ್ಣಿನ ಗಿಡ ಬೇಕಾಗಿತ್ತು. ಸೊ ಕೊನೆಗೂ ಸಿಕ್ತು. 2 ನಿಂಬೆಹಣ್ಣಿನ ಗಿಡ ತೊಗೊಂಡಿದ್ದೀವಿ, ಮತ್ತು 2 ಮಾವು ಮತ್ತು 2 ಹಲಸು, ಮತ್ತು ಎಲ್ಲ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತೊಗೊಂಡಿದ್ದೀವಿ. ಒಂದು ದೊಡ್ಡ ಗಿಡ ಸಪೋಟ ಗಿಡ ತೊಗೊಂಡಿದ್ದೀವಿ. ಸುಮಾರಷ್ಟು 2 ವರ್ಷ ವಯಸ್ಸಾಗಿರುವಂಥ ಸಪೋಟ ಗಿಡ ತೊಗೊಂಡ್ವಿ. ಅದಕ್ಕೆ 1,500 ಏನೋ ಚಾರ್ಜ್ ಮಾಡಿದ್ದಾರೆ. ಸ್ವಲ್ಪ ಏಜ್ ಆಗಿರುವಂಥ ಗಿಡಗಳನ್ನು ತೊಗೊಂಡ್ರೆ ದುಡ್ಡು ಸ್ವಲ್ಪ ಜಾಸ್ತಿನೂ ಇರುತ್ತೆ, ಅದು ಫೇಲ್ಯೂರ್ ಆಗೋದಿಲ್ಲ, ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿರುವಂಥ ಗಿಡಗಳನ್ನು ತೊಗೊಳೋದಕ್ಕೆ ಇಷ್ಟಪಡ್ತೀವಿ. ತುಂಬ ಚಿಕ್ಕದಾಗಿರುವಂಥ ಗಿಡಗಳನ್ನು ತೊಗೊಂಡೋದ್ರೆ ಕೆಲವು ಸಲ ಅದು ಬರೋದಿಲ್ಲ, ಫೇಲ್ಯೂರ್ ಆಗೋಗುತ್ತೆ. ಈ ನರ್ಸರಿಯವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಂತೆ. ಸೊ ನಾನು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ, ನಮ್ಮದು ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ದಕ್ಕೆ, ಮೇಡಮ್ ನಿಮ್ಮದೊಂದು ಫೋಟೋ ತೊಗೊತೀನಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕೋತೀನಿ ಅಂತ ಹೇಳಿದ್ರು. ಸರಿ ಅಂತ ಒಂದು ಪೋಸ್ಟ್ ಕೂಡ ಕೊಟ್ವಿ. ಫ್ರೆಂಡ್ಸ್, ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್. ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸೋ ಟೈಮ್ ಬಂದಿದೆ. ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ಇನ್ಫಾರ್ಮೇಷನ್ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಬನಾನಾ ಕೇಕ್ ಮಾಡಿದ್ದೆ, ಸೂಪರ್ ಹಿಟ್ ಆಗಿರುವಂಥ ರೆಸಿಪಿ ಇದು. ಆ ವಿಡಿಯೋಗೆ ಯಾಕೋ ವ್ಯೂಸೇ ಬಂದಿಲ್ಲ, ಸುಮಾರಷ್ಟು ಜನ ನೋಡೇ ಇಲ್ಲ ಅಂತ ಅನ್ಕೋತೀನಿ. ತುಂಬ ಟೇಸ್ಟಿಯಾಗಿರುವಂಥ ಹಾಗೆಯೇ ಹೆಲ್ತಿಯಾಗಿರುವಂಥ ಬನಾನಾ ಕೇಕ್ ಹೇಗೆ ಮಾಡೋದು ಅಂತ ನನ್ನ ಲಾಸ್ಟ್ ವಿಡಿಯೋದಲ್ಲಿ ರೆಸಿಪಿ ಕೊಟ್ಟಿದ್ದೀನಿ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ, ತುಂಬ ಒಳ್ಳೆಯ ರೆಸಿಪಿ ಇದು. ಮಕ್ಕಳಿಗೆ ಅಲ್ಲಿ ಇಲ್ಲಿ ಜಂಕ್ ಫುಡ್ಸ್ ತಿನ್ನಿಸೋ ಬದಲು ಈ ರೀತಿಯಾಗಿ ಹೆಲ್ತಿಯಾಗಿ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿರುವಂಥ ಬನಾನಾ ಕೇಕ್ ಇದು.
ಈ ವಿಡಿಯೋವಿನ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಖಂಡಿತವಾಗಿಯೂ ಲಿಂಕನ್ನು ಕ್ಲಿಕ್ ಮಾಡಿ ಒಮ್ಮೆ ನೀವು ವಿಡಿಯೋ ನೋಡಿ ಇಷ್ಟ ಆದರೆ ರೆಸಿಪಿ ಟ್ರೈ ಮಾಡಿ, ಇಲ್ಲಾಂದರೆ ಡ್ರಾಪ್ ಮಾಡ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.